ಆಗಿಡಿ पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೇ. ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವೆಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರೀ ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. ಸ್ವಲ್ಪ ಜಾಸ್ತಿ ಲಾಗ್ ಮಾಡೋಕ್ಕೆ ಹೋಗಿತ್ತಿಲ್ಲ ಅಂದ್ರೆ ಕೆಲವೊಂದು ಸಲ ಹಂಗೆ ಆಗುತ್ತಲ್ರಿ, ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ಅದಕ್ಕಾಗಿ 2 ದಿವಸದಿಂದ ಲಾಗನ್ನು ಒಂದು ದಿವಸನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕತ್ತಿದ್ದು. ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸ್ವಲ್ಪನೇ ಲಾಗ್ ಮಾಡಿದ್ದು, ಎಷ್ಟಾಗುತ್ತೋ ಅಷ್ಟು. ಇದು ಬುಧವಾರ ಬೆಳಿಗ್ಗೆ ನೋಡ್ರಿ. ಆ್ಯಕ್ಚುಲಿ ಕಾಯಿಪಲ್ಯಕ್ಕೆ ಹೋಗಿದ್ದೆ ಇವತ್ತು ಮೆಣಸಿನ್ಕಾಯಿ ತರಬೇಕಂತೇಳಿ. ಆ ಮೆಣಸಿನ್ಕಾಯಿ ಮಾರೋರನ್ನ ಬಂದಿತ್ತಿಲ್ಲ ರೀ. ಅಂದ್ರೆ ನಾವೇ ಜಲ್ದಿ ಹೋಗಿದ್ದೀವಿ ರೀ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗೋರಿದ್ರೆ, ಹಾಗಾಗಿ 9 ಗಂಟೆಗೆ ಹೋಗಿದ್ದೀವಿ. ಅವರು ಲೇಟಾಗಿ ಬಂದಾರ ಅನ್ಸೋತ್ರಿ. ಹಾಗಾಗಿ ಮೆಣಸಿನ್ಕಾಯಿನೂ ತರಲಿಲ್ಲ. ಅಂದ್ರೆ ಮಸಾಲೆ ಖಾರ ಮಾಡಿಸ್ಬೇಕಿತ್ತ, ಅದಕ್ಕಾಗಿ ಮೆಣಸಿನ್ಕಾಯಿ ತಂದ್ರೈತಂತ ಹೋಗಿದ್ದೆ. ಮೆಣಸಿನ್ಕಾಯಿ ಮಾರೋರು ಬಂದಿತ್ತಿಲ್ಲ. ಅಂದ್ರೆ ನಾನು ಯಾವಾಗಲೂ ಅವ್ರ ಕಡೆ ತೊಗೊತಿದ್ರಿ. ಸ್ವಲ್ಪ ಚಲೋ ಇರ್ತಾವೆ. ಅಂದ್ರೆ ಮತ್ತೊಂದು ಕಡೆ ಸಿಗ್ತಾವೆ. ಮೊನ್ನೆ ಒಂದು ಸಲ ತಂದುಬಿಟ್ಟು ಫುಲ್ 1 kg ಅಷ್ಟೆಲ್ಲ ಹೊಲಸಿ ಹೊಂಟ್ಬಿಟ್ಟಿದ್ದು. ಅದಕ್ಕಾಗಿ ಅವ್ರ ಕಡೆ ತರಕ್ಕೆ ಹೋಗಲಿಲ್ಲ ನಾನು. ಈಗಿದ್ರೆ ನಾಷ್ಟಕ್ಕಿದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ನೋಡ್ರಿ. ಭಾಳ ಜನ ನಮ್ಮ ಕಡೆ ಶಾವಿಗೆ ತೊಗೊಂಡವರೆಲ್ಲ ಹೇಳ್ತಾರೆ ಭಾಳ ಮಸ್ತ್ ಆಕೈತ್ರಿ. ಉಪ್ಪಿಟ್ಟಾಗಲಿ ಮತ್ತು ಪಾಯಸ ಆಗಲಿ ಮಸ್ತ್ ಅದಾವ್ರಿ ಶಾವಿಗೆ ಅಂತೇಳಿ. ನನಗೂ ಇನ್ನಷ್ಟು ಮಾಡಿಸೋದಿತ್ತು, ಆದರೆ ಈ ಸಲ ಏನೋ ಮಾಡ್ಸೋಕೆ ಆಗಂಗಿಲ್ಲ ರೀ. ಇನ್ನು ಮುಂದಿನ ವರ್ಷನೇ ಶಾವಿಗೆ ಬೇಕಂದ್ರೆ ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದವು. ಇನ್ನೊಂದು 7-8 ಅಷ್ಟು kg ಇದ್ದಿರ್ಬೇಕು ರೀ, ಅಷ್ಟೇ ರೀ. ಇನ್ನು ಮುಂದಿನ ವರ್ಷನೇ ಶಾವಿಗೆ ಸಿಕ್ತಾವಂದ್ರೆ ಆದ್ಮೇಲೆ ಕೇಳಾಕತ್ರೆ ಮತ್ತು ಮಾಡ್ಸೋಕ್ಕೂ ಆಗಂಗಿಲ್ಲ ರೀ. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ಬಿಡ್ತಂದ್ರೆ ಶಾವಿಗೆ ಎಲ್ಲಿ ಮಾಡಂಗಿಲ್ಲ ರೀ. ಹಂಗಾಗಿ ಖಾಲಿ ಆದಮೇಲೆ ಸಿಗಂಗಿಲ್ಲ ರೀ. ಅದಕ್ಕಾಗಿನೇ ಹೇಳಾಕತ್ತಿದ್ದು. ಆಲ್ಮೋಸ್ಟ್ ಭಾಳ ಜನ ಕೇಳ್ಯಾರು. ಆಲ್ಮೋಸ್ಟ್ ಖಾಲಿ ಆಗಕ್ಕನ ಬಂದವ್ರಿ. ಈ ಸದ್ಯ ಮಾಡ್ಸೋಕ್ಕೂ ಆಗಂಗಿಲ್ಲ. ಇನ್ನು ಮತ್ತೆ ಬೇಕಂದ್ರೆ ಮುಂದಿನ ವರ್ಷನೇ ಮಾಡ್ಸೋದಾಗುತ್ತೆ ನೋಡ್ರಿ. ಈಗಿದ್ರೆ ತನು ಇವತ್ತು ಅಡ್ಮಿಷನ್ ಮಾಡಕ್ಕೆ ಹೋಗಿದ್ಲು ಡಿಗ್ರಿಗ್ರಿ. ಬಂದ ಕೂಡಲೇ ಮತ್ತು ಫಸ್ಟಿಗೆ ಸೆಕೆಂಡ್ ಫ್ಲೋರ್ ಇದನ್ನು ಹೊಡ್ಕೊಂಬಂದೆ ಜೆರಾಕ್ಸ್ ಹೊರಗೆ ಹೋಗಿ. ಮತ್ತು ಪೇರೆಂಟ್ಸ್ನು ಬೇಕತ್ತ, ಮತ್ತು ಹೋಗಿ ಹೊಡ್ಕೊಂಬಂದೆ. ಅದು ಮತ್ತೆಲ್ಲ ಅದ್ರಾಗ ಏನು ಕೊಟ್ಟರೆ ಎಲ್ಲ ಮಾಡ್ಕೋಬೇಕಲ್ಲ. ಪೇರೆಂಟ್ಸ್ನೇನು ನಂಬರ ತನು ಅಡ್ಮಿಷನ್ ಮಾಡಕ್ಕೆ ಹೋಗಿರ್ಲಲ್ರಿ. ಮತ್ತು ಒಂದು ಸಿಮ್ ಕಾರ್ಡ್ನು ತೊಗೊಂಡಿದ್ಲು. ಅಂದ್ರೆ ಅಲ್ಲಿ ಸ್ಟೂಡೆಂಟ್ ನಂಬರ ಕೊಡಬೇಕಿತ್ತಂತ. ಹಾಗಾಗಿ ತೊಗೊಂಡಳು. ಅಲ್ಲೇ ಸಿಮ್ಮನ್ನು ಬಿಟ್ಟು ಬಂದಳು. ಎಲ್ಲಿ ಬಿದ್ದೈತೇನೋ ಗೊತ್ತಿಲ್ಲ ರೀ. ಹಾಗಾಗಿ ಹುಡುಕಾಡಕತ್ತಿದ್ಲು. ಸ್ವಲ್ಪ ಬೇಜಾರನ್ನು ಮಾಡ್ಕೊಂಡಿದ್ಲು. ಇರ್ಲಿ ಬಿಡು ನೋಡೋಣ ನಾಳೆ ಅಂತೇಳಿ ನಾನು ಅಂದ್ಬಿಟ್ಟು ಸುಮ್ಮನೆ ಕುಂತಿದ್ದೆ. ಮತ್ತು ಬೈಯೋದಂತೂ ಇದ್ದೇ ಇರುತ್ತಲ್ರಿ. ಸ್ವಲ್ಪ ಬೈದ್ಬಿಟ್ಟು ಊಟನೇ ಮಾಡಲಿಲ್ಲ, ಹಾಗೆ ಕುಂತಿದ್ಲು. ನಾಳೆ ನೋಡ್ತೀನಿ ಮಮ್ಮಿ ಅಂತೇಳಿ. ಮತ್ತು ನಾಳೆಗೆ ಹೋಗೋದೈತ್ರಿ. ಅಡ್ಮಿಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತೇಳಿ. ಮೊನ್ನೆ ಒಬ್ಬರು ನಾನು ಫಂಕ್ಷನ್ಗೆ ಹೋಗಿದ್ದ ಇಡೋನ ಹಾಕಿದ್ದೆ ಅಲ್ರಿ. ಯಾವ ಫಂಕ್ಷನ್ ರೀ ಅಕ್ಕ ಅಂತೇಳಿ ಭಾಳ ಜನ ಕೇಳಾಕತ್ತಿದ್ರಿ. ಅದು ಊಟದಟ್ಟಿ ಕಾರ್ಯಕ್ರಮ, ಊಟಗಿರ್ನಿ ಕಾರ್ಯಕ್ರಮ ಅಂತಾರೆ. ಅಂದ್ರೆ ಗಂಡು ಮಕ್ಕಳಿಗೆ ಶಾಲು ಹೊಚ್ಚೋದು ಅಂತಾರು, ಹೆಣ್ಮಕ್ಳಿಗೆ ಊಟದಟ್ಟಿ ಕಾರ್ಯಕ್ರಮ ಅಂತಾರು. ಅಂದರೆ ನಮ್ಮ ಕಡೆ ಮಾಡ್ತಾರೆ ಆ ಥರ. ಮಕ್ಕಳನ್ನ ದೊಡ್ಡವರಾಗಿಂತ ಮುಂಚೆನೇ ಕಾರ್ಯಕ್ರಮನ ಅದನ್ನೇ ಹೇಳಿದೆ ರೀ. ಅಂದರೆ ನಮ್ಮ ಕಡೆ ಎಲ್ಲರೂ ಆಲ್ಮೋಸ್ಟ್ ಊಟಗಿರ್ನಿ ಕಾರ್ಯಕ್ರಮ ಮಾಡ್ತಾರೆ. ನಾವೇ ಮಾಡೋಕ್ಕಾಗಿಲ್ಲ. ಹಾಗಾಗಿ ಹೇಳಿದೆ ಅಷ್ಟೇ ರೀ. ನೀವು ಕೇಳಾಕತ್ತಿದ್ರಂತ್ರಿ. ಈಗಿದ್ರೆ ನಮ್ಮ ಮನೆಯವರು ಅಕ್ಕಿ ತೊಗೊಂಡು ಬಂದರು ನೋಡ್ರಿ. ಹಪ್ಪಳ ಸಂಡ್ಗೆ ಮಾಡೋಕ್ಕೆ ಅಕ್ಕಿ ಮೇನಾಗಿ ಬೇಕಾಗಿದ್ದು, ಅದಕ್ಕೆ ಮಾಡಿತ್ತಿಲ್ಲ ರೀ. ಮತ್ತು ನಾನು ಭಾಳ ಜನರಿಗೆ ಕೇಳಿದ್ದೆ ಅದಾವೇನ್ರಿ ಅಂತೇಳಿ. ಇದ್ದಿತ್ತಿಲ್ಲ ಅಂತೇಳಿ ನಾನು ಮಾಡೋಕ್ಕೆ ಹೋಗಿದ್ದಿಲ್ಲ ರೀ. ಇನ್ನು ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈಗಿದ್ರೆ ಒಂದು 12-13 kg ಅಕ್ಕಿ ಆಗ್ತಾವೆ. ಅವನ್ನೆಲ್ಲ ಸ್ವಲ್ಪ ಕೇರ್ಕೊಂಬಿಟ್ಟು ತೊಳೆದ್ಬಿಟ್ಟು ಒಣಗ್ಸಕ್ಕೆ ಹಾಕ್ಬೇಕು ರೀ. ಆ್ಯಕ್ಚುಲಿ ಬೆಳಗ್ಗೆನೇ ಒಣಗ್ಸಕ್ಕೆ ಹಾಕೋಣಂತ ಅಂದ್ಕೊಂಡೆ. ಮತ್ತು ಸುಮ್ಮನೆ ಕುಂತಿದ್ದೆ. ಅದನ್ನೂ ಮಾಡಿಬಿಟ್ರೈತಾ ಅಂತ ಮಾಡಕ್ಕಂತೀನಿ ನೋಡ್ರಿ. ಇವಾಗ ಟೈಮ್ 8 ಗಂಟೆ ಆಗಕ್ಕೆ ಬಂದೈತಿ. ಅಕ್ಕಿ ಏನದಾವಲ್ರಿ, ಒಂದು 5-6 ಸಲ ಸ್ವಚ್ಛಾಗಿ ತೊಳಿಬೇಕು ರೀ. ಈ ಥರ ತಿಕ್ಕಿ ಸ್ವಚ್ಛಾಗಿ ತೊಳಿಬೇಕು. ಅವಾಗನ ಹಪ್ಪಳನೂ ಚಲೋ ಆಗ್ತಾವೆ. ಮತ್ತು ಅದು ಅಕ್ಕಿದು ಏನೈತಿಲ್ಲ ವಾಸನೆ ಇರ್ತಾವೆ ರೀ. ಹಂಗಾಗಿ ಅಂದ್ರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ತಾವೆ. ಹಂಗೆ ಮಾಡಿಬಿಟ್ರೆ ಅದಕ್ಕಾಗಿ ಸ್ವಚ್ಛಾಗಿ ಡಸ್ಟ್ ಎಲ್ಲ ಹೋಗೋ ಮಟ್ಟ ತೊಳಿಬೇಕಾಗುತ್ತೆ.
ಚಂದ್ರಮ್ಮನ ಎಷ್ಟು ಮಸ್ತ್ ಕಾಣಕಂತ ನೋಡ್ರಿ. ತನಗಂತೂ ವಿಡಿಯೋ ಮಾಡೋಕೆ ಕರೆದು ಸಾಕಾಗ್ಬಿಡ್ತೈತಿ. ಬರೀ ಮೊಬೈಲ್ ನೋಡ್ತಾ ಕುಂತು ಬಿಡ್ತಾಳು. ಆಕೆಗೆ ಒಂದು ಫೋನ್ ಕೊಡಿಸ್ಬೇಕಾಗೈತಿ. ಸದ್ಯಕ್ಕೆ ಬೇಡಮ್ಮ, ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ಅಂದರೆ ಈಗ ಮೊಹರಮ್ ಅದು ಐತಿ, ಎಲ್ಲ ಮುಗೀಲಿ ಅಂತ ಹೇಳಿದ್ದೀನಿ. ಆದರೆ ಆಕೆಗಂತೂ ಸಮಾಧಾನ ಇಲ್ಲ ರೀ ಫೋನ್ ಕೊಡಿಸೋ ಮಟ್ಟ. ನಂಬರ್ ತೊಗೊಂಡಾಳು, ಅದನ್ನಲ್ಲಿ ಕಾಲೇಜ್ ಒಳಗೆ ಕೊಡ್ಬೇಕಂತೇಳಿ ಅದನ್ನೂ ಬಿಟ್ಟು ಬಂದಾಳು. ನಾಳೆ ಕೇಳ್ತೀನಿ ಹೇಳಾಳು. ಈಗಿದ್ರೆ ನಾನು ಅಕ್ಕಿನ ಒಂದು 6 ಸಲ ಸ್ವಚ್ಛಗೆ ತೊಳೆದಿದ್ದೀನಿ ನೋಡಿರಿ. ಜಾಸ್ತಿ ನೀರು ಹಾಕಿಬಿಟ್ಟು ಸ್ವಚ್ಛಗೆ ತೊಳೆದ್ಬಿಟ್ಟು ಅರಾಕಕ್ಕೆ ಹಾಕಬೇಕು. ಅಂದರೆ ಇದು ನೆಳ್ಳಾಗನ ಒಣಗಿಸ್ಬೇಕು ರೀ, ಬಿಸಿಲಿಗೆ ಹಾಕಿ ಒಣಗ್ಸಕ್ಕೆ ಹೋಗಬಾರ್ದು. ಅಂದರೆ ಯಾವುದೇ ನಾವು ಅಕ್ಕಿನ ಬಿಸಿಲಿಗೆ ಹಾಕಿಬಿಟ್ಟು ನಾವು ಅನ್ನ ಮಾಡೋದಾಗಲಿ ಮತ್ತು ಬಿಸಿಲಿಗೆ ಹಾಕಿ ಏನಾದರೂ ಮಾಡಿಬಿಟ್ರೆ ಅದು ಸರಿ ಆಗಂಗಿಲ್ಲ ರೀ. ಯಾವಾಗಲೂ ನಾವು ನೆಳ್ಳಾಗನ ಒಣಗಿಸ್ಬಿಟ್ಟನೆ ಅದನ್ನ ಬೀಸ್ಕೊಂಡು ಬರಬೇಕಾಗುತ್ತೆ. ಒಣಗ್ತಾವ್ರಿ, 1-2 ದಿವಸ ಬೇಕಾಗುತ್ತೆ. ಅಂದರೆ ಇವತ್ತು ಒಣಗ್ಸಕ್ಕೆ ಹಾಕಿಬಿಟ್ರೆ ನಾಳೆ ತನಕ ಬಿಸಿಲು ಗಾಳಿ ಇದ್ರೆ ಜಲ್ದಿ ಒಣಗ್ತಾವೆ. ತಂಪಿದ್ಬಿಟ್ರೆ ಜಲ್ದಿ ಒಣಗಂಗಿಲ್ಲ ರೀ, ಒಂದು 3 ದಿವಸ ಬೇಕಾಗ್ತಾವೆ. ಈಗೇನೋ ಜಾಸ್ತಿ ಬಿಸಿಲು ಐತಿ ಮತ್ತು ಗಾಳಿನೂ ಐತಿ. ಆ್ಯಕ್ಚುಲಿ ಅಕ್ಕಿ ಇದ್ಬಿಟ್ರೆ ಇನ್ಕ ತನಕ ಮತ್ತೊಂದು 10-15 kg ಹಪ್ಪಳ ಸಂಡ್ಗೆ ಮಾಡ್ತಿದ್ದೆ. ಅಕ್ಕಿ ಇಲ್ಲಾರ ಬಿಟ್ಟಕ್ಕೆ ಬಿಟ್ಟಿದ್ದೆ ಅಷ್ಟೇ ರೀ. ಈಗಿದ್ರೆ ಅವನ್ನ ಸ್ವಚ್ಛಗೆ ತೊಳೆದ್ಬಿಟ್ಟು ಈ ಥರ ತೆಳ್ಳಗಾಗಿ ಆರಾಕಕ್ಕೆ ಹಾಕಬೇಕ್ರಿ. ಮತ್ತು ಅವಾಗ ಒಂದು 15-20 ನಿಮಿಷ ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ತಾ ಇರಬೇಕು. ಅಂದ್ರೆ ಅವಾಗ ಜಲ್ದಿ ಆರ್ತಾವ್ರಿ. ಈಗ ಅಕ್ಕಿ ಎಲ್ಲ ಸ್ವಚ್ಛಗೆ ತೊಳೆದು ಒಣಗಿಸಕ್ಕೆ ಹಾಕಿದ್ದೀನಿ ನೋಡ್ರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಇದು 2 ದಿವಸದಿಂದ ಲಾಗ್ ಐತೆ ಅಂತ ಹೇಳಿದ್ದೆ ಅಂದರೆ ಬುಧವಾರ ಮತ್ತು ಗುರುವಾರ. ಇವತ್ತು ಗುರುವಾರ ಉಪವಾಸನೂ ಇರುತ್ತೆ. ಜಳಕ ಎಲ್ಲ ಮಾಡಿಬಿಟ್ಟು ಫಸ್ಟಿಗೆ ರಾಯರ ಮಂತ್ರ ಅದರಿಂದನೇ ನಾನು ಸ್ಟಾರ್ಟ್ ಮಾಡೋದು. ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ನೋಡ್ರಿ. ರಾಯರು ನಮ್ಮ ಮನೆಗೆ ಬಂದಮೇಲೆ ನಮಗಂತೂ ಜಾಸ್ತಿ ಖುಷಿನೂ ಐತಿ, ಸ್ವಲ್ಪ ನೆಮ್ಮದಿನೂ ಐತ್ರಿ. ಅಂದ್ರೆ ಮೊದಲಿನಕ್ಕಿಂತ ಇವಾಗ ಪರವಾಗಿಲ್ಲ. ಮೊದಲು ಸ್ವಲ್ಪ ನಮ್ಮ ಮನೆಯವ್ರ ಜೊತೆ ಮತ್ತು ಸ್ವಲ್ಪ ಜಾಸ್ತಿ ಮನಸ್ತಾಪಗಳು ಇರ್ತಿತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗ್ಕತ್ತೈತಿ ಅಂತ ನನಗೆ ಅನ್ಸಾಕತ್ತೈತಿ. ಆದಷ್ಟು ನೆಮ್ಮದಿಯಾಗಿ ಸಂತೋಷವಾಗಿರೋದು ಜೀವನಕ್ಕೆ ಮುಖ್ಯ ಅಲ್ರಿ. ಹಾಗಾಗಿ ನನಗಂತೂ ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನನಗೆ ಸ್ವಲ್ಪ ನೆಮ್ಮದಿನೂ ಅನ್ಸೈತಿ ಮತ್ತು ಸ್ವಲ್ಪ ಮನಸ್ಸು ಶಾಂತವಾಗಿ ಐತಿ ನೋಡ್ರಿ. ಅಂದರೆ ನನಗೆ ಅನ್ಸಿತ್ತು, ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದು, ನೀವು ನಮ್ಮ ಫ್ಯಾಮ್ಲಿ ಮತ್ತು ಹಿತೈಷಿಗಳಲ್ರಿ. ಹಾಗಾಗಿ ರಾಯರಿ ಮಠಕ್ಕೆ ಹೋಗಿ ಬಂದಮೇಲೆ ಮತ್ತು ರಾಯರ ಫೋಟೋ ತಂದಮೇಲೆ ನನಗಂತೂ ಜಾಸ್ತಿ ಖುಷಿ ಐತಿ ಮತ್ತು ನೆಮ್ಮದಿನೂ ಐತಿ ನೋಡ್ರಿ. ಅಂದರೆ ನನಗೆ ಅದು ಅನುಭವ ಆಗಿತ್ತು, ಹಾಗಾಗಿ ನಿಮ್ಮ ಜೊತೆನೂ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ ರೀ. ಇದು ಗುರುವಾರ ನೋಡ್ರಿ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿ, ಅಂದರೆ ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇವತ್ತು ನಾಷ್ಟಕ್ಕಿದ್ರೆ ಇಬ್ಬರ ಗೆಣಸಿನ್ಕಾಯಿ ಕುದಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತನೂ ಇದ್ರಾಗ ಊಟನೇ ಮಾಡಿಲ್ಲ ರೀ. ನಿನ್ನೆ ಸಿಮ್ ಬಿಟ್ಟು ಬಂದಿದ್ದಕ್ಕಂದ್ರೆ ಅದು ಸಿಮ್ ಕಾರ್ಡ್ ತೊಗೊಂಡಿದ್ದಿಲ್ಲ ಅಂತ ಹೇಳಿದ್ದೆ ಅಲ್ರಿ. ನಿನ್ನೆನೂ ಸರಿಯಾಗಿ ಊಟ ಮಾಡಿಲ್ಲ. ಇವಾಗೂ ನಾಷ್ಟ ಆಗವಲ್ಲ ಅಂತ ಹಾಗೆ ಕಾಲೇಜ್ಗೆ ಹೋಗ್ತೀನಿ ಮಮ್ಮಿ, ಬಂದಮೇಲೆ ಊಟ ಮಾಡ್ತೀನಿ, ನನಗೆ ಹಸು ಇಲ್ಲ, ಊಟ ಮಾಡೋಕೆ ಮನಸ್ಸು ಇಲ್ಲ ಅಂತ ಅನ್ನಾಕತ್ತಿದ್ಲು. ಸ್ವಲ್ಪ ಆದರೂ ಏನಾದರೂ ತಿನ್ನಮ್ಮ ಅಂತ ನಾನು ಹೇಳಾಕತ್ತಿದ್ದೆ ರೀ. ಆದ್ರೂ ಒಲ್ಲಂತಂದ್ಲು. ಅದಕ್ಕಾಗಿ ನಾನು ಬರೀ ಗೆಣಸಿನ್ಕಾಯಿ ಕುದಿಸ್ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವರಿಗೆ ಒಲ್ಲಂತ ಅನಿಸ್ತತ್ತ ಗೆಣಸಿನ್ಕಾಯಿ. ಹಾಗಾಗಿ ಚಪಾತಿ ಮಾಡಿಕೊಡು ಅಂತ ಅಂದಿದ್ರು. ಅದಕ್ಕಾಗಿ ಚಪಾತಿನೂ ಮಾಡಬೇಕು. ಫಸ್ಟಿಗಿದ್ರೆ ಗೆಣಸಿನ್ಕಾಯಿ ಕುದಿಸಾಕಿಟ್ಬಿಟ್ಟು ಗೆಣಸಿನ್ಕಾಯಿ ಕುದ್ದಾದ್ಮೇಲೆ ಟೈಮ್ ಇತ್ತು, ಇವಾಗ 8 ಗಂಟೆ ಆಗಿತ್ತು. ಅದಕ್ಕಾಗಿ ಆಮೇಲೆ ಒಂದು 10 ನಿಮಿಷ ಬಿಟ್ಟು ಚಪಾತಿನೂ ಮಾಡಿರೈತೆ ಅಂತೇಳಿ ಗೆಣಸಿನ್ಕಾಯಿನೂ ದಪ್ಪಂತ ತರಬೇಕು. ಮತ್ತು ದಪ್ಪಂತ ತಂದಾಗ ಹಂಗೆ ಕುದಿಸಾಕಿಡ್ಬಾರ್ದು, ಅದನ್ನ ಕಟ್ ಮಾಡಿಬಿಟ್ಟು ಕುದಿಸಾಕಿಡ್ಬೇಕು ರೀ. ಅವಾಗ ಜಲ್ದಿ ಬೆನೀತಾವು. ಮತ್ತು ಸಣ್ಣ ಗೆಣಸಿನ್ಕಾಯಿ ತಂದುಬಿಟ್ರೆ ಅದ್ರೊಳಗೆ ನಾರು ಜಾಸ್ತಿ ಇರ್ತಾವೆ ಮತ್ತು ತಿನ್ನೋಕೆ ಅಷ್ಟು ರುಚಿ ಅನ್ಸಂಗಿಲ್ಲ ರೀ, ವೇಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾನು ದಪ್ಪ ಗುಂಡು ಇರೋ ಗೆಣಸಿನ್ಕಾಯಿನೇ ತೊಗೊಂಡು ಬರೋದು. ಮತ್ತು ಗೆಣಸಿನ್ಕಾಯಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ರೀ. ಹಾಗಾಗಿ ಇದ್ರೊಳಗೆ ಪ್ರೋಟೀನ್ ಫೈಬರ್ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ನಾನು ಕೇಳಿದ್ದೆ ಅಷ್ಟೇ ರೀ, ನಾನೇನು ಡಾಕ್ಟ್ರ್ ಅಲ್ಲ. ಅದಕ್ಕಾಗಿ ನಾನು ವಾರದಾಗ 1-2 ಸಲ ಆದ್ರೂ ತಿನ್ಬೇಕಂತ 1-2 kg ಅಷ್ಟು ತಂದಿರ್ತೀನಿ. ಇದ್ರದ್ದೇನು ರೇಟ್ ಜಾಸ್ತಿ ಅಲ್ರಿ, ಇಲ್ಲ ರೀ, 25-30 ರೂಪಾಯಿ kg ಇರುತ್ತೆ. ಹಾಗಾಗಿ ಇದನ್ನ ಬಳಸೋದು ಬೆಸ್ಟ್ ನೋಡ್ರಿ. ಅಂದರೆ ವಾರದಾಗ 1 ಸಲ 2 ಸಲ ಪರಾಟ ಅಥವಾ ಹಾಗೆ ತಿನ್ನೋದು ಒಳ್ಳೆಯದು. ಮತ್ತು ಇದ್ರದ್ದು ಚೀಪ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಭಾಳ ಮಸ್ತ್ ಆಗ್ತಾವ್ರಿ. ಮೊನ್ನೆ ಸ್ವಲ್ಪ ಮಾಡಿದ್ದೆ, ಅದು ನಿಮ್ಮ ಸಂಗತಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಸಖತ್ತಾಗಿರ್ತಾವೆ ಚೀಪ್ಸ್ ಅಂತೂ. ಈಗಿದ್ರೆ ನಮ್ಮ ಮನೆಯವ್ರಿಗೆ ಚಪಾತಿ ಮತ್ತು ಪಲ್ಯ ಕೊಟ್ಟೆ ನೋಡ್ರಿ. ಅಂದರೆ 2 ಚಪಾತಿ ಮಾಡಿದ್ದು ಮತ್ತು ಮಧ್ಯಾಹ್ನ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ತನೂ ಊಟವಲ್ಲ ಅಂದ್ಲು. ಮತ್ತು ನಂದು ಉಪವಾಸ ಇತ್ತಲ್ಲ, ಅದಕ್ಕಾಗಿ ಮಧ್ಯಾಹ್ನ ಮಾಡ್ರೈತಂತ ಅವರಿಗಂತ 2 ಚಪಾತಿ ಮಾಡಿಕೊಟ್ಟು ನಾನು ಗೆಣಸಿನ್ಕಾಯಿನೂ ಸ್ವಲ್ಪ ತಿಂದ್ಬಿಟ್ಟು
ಬಿಟ್ರೆ ಆಯ್ತು ಅಂತೇಳಿ ಗೆಣಸಿನ್ಕಾಯಿ ಸುಲಿಯಾಕಂತೀನಿ ನೋಡ್ರಿ. ಮತ್ತು ಗೆಣಸಿನ್ಕಾಯಿ ಕುದಿಸೋದಾಗ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕ್ಬಿಟ್ರೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ. ಒಲೆ ಮೇಲೆ ಕುದಿಸಿದ್ರಂತೂ ಇನ್ನೂ ಬೆಸ್ಟ್. ಆದರೆ ಕುಕ್ಕರ್ದಾಗ ಕುದಿಸೋದಾದ್ರೂ ಅಷ್ಟೇ ಜಾಸ್ತಿ ನೀರು ಹಾಕಿಬಿಟ್ರೆ ಅದ್ರದ್ದು ಗೆಣಸಿನ್ಕಾಯಿ ಸೌಳ ಅನ್ನಿಸ್ತಾವ್ರಿ, ಅಂದ್ರೆ ಏನಂತಾರೋ ಅಂದ್ರೆ ಸಪ್ಪಗೆ ಅನ್ನಿಸ್ತಾವೆ. ಅದಕ್ಕಾಗಿ ಸಣ್ಣ ವಾಟೆದೊಳಗೆ ನಾನು ಎಷ್ಟು ಹಾಕಿದ್ದೀನಿ ನಿಮ್ಗೆ ತೋರಿಸಿದ್ದೀನಿ. ಇಷ್ಟು ಸಣ್ಣ ವಾಟೆಯಿಂದ ಒಂದು ವಾಟೆ ಹಾಕಿಬಿಟ್ರೆ ಸಾಕಾಗೋತ್ರಿ. ಅಂದ್ರೆ ಅದು ಪೂರ್ತಿ ನೀರು ಅಷ್ಟೇ ಇದು ಆಗಬೇಕು, ಜಾಸ್ತಿ ನೀರೆಲ್ಲ ಇದ್ದು ಅದನ್ನ ವೇಸ್ಟ್ ಚೆಲ್ಲಕ್ಕೆ ಹೋಗಬಾರ್ದು. ಅದಕ್ಕಾಗಿ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ನಾಯಿಗಂತೂ ಗೆಣಸಿನ್ಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ. ನಾವು ಸಪ್ಪೆ ಹಾಕಿಬಿಟ್ರು ತಿನ್ನುತ್ತಾ, ಆದರೆ ನಾವು ಗೆಣಸಿನ್ಕಾಯಿ ಸುಲ್ದು ಬಿಟ್ಟಿರ್ತೀವಲ್ಲ ಅದ್ರ ಸಪ್ಪಿನೂ ಇಷ್ಟಪಟ್ಟು ತಿನ್ನುತ್ತಾ. ಅಂದರೆ ಇನ್ನೂ ಬಿಸಿ ಇದ್ರೂ ಹಾಗೆ ಪಟ ನುಂಗಿ ಬಿಡುತ್ತೆ. ನಾನು ಬೆಳಿಗ್ಗೆ ಸ್ವಲ್ಪ ಗೆಣಸಿನ್ಕಾಯಿ ತಿಂದು ಸುಮ್ಮನೆ ಕುಂತಿದ್ದೆ ರೀ. ಜಾಸ್ತಿ ಏನು ಕೆಲಸ ಏನು ಮಾಡಿಲ್ಲ ಇವತ್ತಂತೂ, ಫುಲ್ ರೆಸ್ಟ್. ನನಗಂತೂ ಫುಲ್ ಸುಸ್ತು ಅನ್ಸಾಕತ್ತಿತ್ತು. ಕುಂತ್ರೂ ಸುಸ್ತಾಗೋದ್ರಿ. ಕೆಲಸ ಮಾಡ್ತಾನೆ ಇರಬೇಕು, ಆವಾಗ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ. ಈಗ ತನೂ ಮಧ್ಯಾಹ್ನ 2 ಗಂಟೆಗೆ ಬಂದಳು. ಎಲ್ಲ ಅಡ್ಮಿಷನ್ ಎಲ್ಲ ಮುಗಿಸ್ಬಿಟ್ಟು ಮತ್ತು ಸಿಮ್ನು ಸಿಕ್ತಂತ್ರಿ. ಅಂದರೆ ಸಿಮ್ ಕಾರ್ಡ್ ತೊಗೊಂಡಿದ್ಲಲ್ಲ ಅದನ್ನ ಕಾಲೇಜೊಳಗೆ ಬಿದ್ದಿತ್ತಂತ ಮೇಡಮ್ ಎತ್ತಿಟ್ಟಿದ್ರಂತ, ಮೇಡಮ್ ಕೊಡ್ತಾರಂತೆ ಹೇಳಕತ್ತಿದ್ಲು. ಈಗಿದ್ರೆ ಬಂದು ಕೂಡಲೇ ಇವತ್ತು ಫುಲ್ ಹುಷವಾಗಿದ್ಕ ಅಂತೈತಿ. ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂದರೆ ಮನಸ್ಸೊಳಗೆ ಏನಾದರೂ ಬೇಜಾರಂತ ಅನಿಸ್ತಾಗ್ರಿ, ಊಟ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ. ಹಾಗಾಗಿ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಅಂದರೆ ಅಡುಗೆ ಮಾಡಿ ಊಟ ಎಲ್ಲ ಮುಗಿಸ್ತೀನಿ. ನಾನು 1:15 ರೀ ಮೊಳಕೆ ಕಾಳು ಪಲ್ಯ ಮತ್ತು ಮಾವಿನಕಾಯಿ ಗೊಜ್ಜು ಮಾಡಿದ್ದೆ. ಅದು ಸಖತ್ತಾಗಿರುತ್ತೆ ರೀ. 2 ದಿವಸದಿಂದ ಅನ್ನಕತ್ತಿದ್ದೆ ರೆಸಿಪಿ ಶೇರ್ ಮಾಡ್ಬೇಕಂತೇಳಿ, ಫೈನಲಿ ಮಾಡೋಕ್ಕನ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತಿದ್ರೆ. ಸಿಂಪಲ್ಲಾಗಿರುತ್ತೆ, ಮಾವಿನಕಾಯಿ ಹರಿಚ್ಬಿಟ್ಟು ಮಾಡೋದು. ಅನ್ನಕ್ಕಾಗಲಿ ಚಪಾತಿಗಾಗಲಿ ಮಸ್ತ್ ಇರುತ್ತೆ. ಸ್ವಲ್ಪ ಚಪಾತಿನೂ ಮಾಡಿದ್ದು, ಎಲ್ಲ ಚಪಾತಿ ಅನ್ನ ಸೀಕರ್ಣಿ ಎಲ್ಲ ಮಾಡಿ ಊಟನೂ ಮುಗಿಸಿದ್ದೆ. ತನೂ ಬಂದು ಊಟನೂ ಮಾಡಿದ್ಲು. ಈಗಿದ್ರೆ ಅಕ್ಕಿ ಎಲ್ಲ ಸ್ವಚ್ಛ ಮಾಡಿ ಇಟ್ರಾಯ್ತು ಅಂತ ಹೇಳಿ ಇಡಾಕಂತೀನಿ ನೋಡ್ರಿ. ಅಂದರೆ ನಿನ್ನೆ ರಾತ್ರಿನೇ ತೊಳೆದು ಹಾಕಿದ್ದೆಲ್ಲ, ಇವಾಗ ಸಾಯಂಕಾಲ ಆಗೈತಿ ಒಣಗಿದ್ದು. ಹಂಗಾಗಿ ಮತ್ತೊಂದು ಸಲ ಎಲ್ಲ ಕೇರ್ ಬಿಟ್ಟು ಏನಾದರೂ ಇದ್ರೆಲ್ಲ ಐಸ್ಬಿಟ್ಟು ಸ್ವಚ್ಛ ಮಾಡಿ ಇಟ್ಬಿಟ್ಟು ಈ ಅಕ್ಕಿಗೆ ನಾನು ಏನೇನು ಹಾಕಿ ಬೀಸ್ಕೊಂಡು ಬರ್ತೀನಿ ಅಂತೇಳಿ ನಿಮ್ಮ ಸಂಗಟ ನೆಕ್ಸ್ಟ್ ಲಾಗ್ ಒಳಗೆ ಶೇರ್ ಮಾಡ್ತಿದ್ರಿ. ಅಂದರೆ ಮೊನ್ನೆ ಭಾಳ ಜನ ಕೇಳಾಕತ್ತಿದ್ರಿ, ಅಕ್ಕ ನೀವು ಹಪ್ಪಳ ಮಾಡೋಕ್ಕೆ ಏನೇನು ಹಾಕಿ ಬೀಸ್ಕೊಂಡು ಬರ್ತೀರಿ ಹಿಟ್ಟು ಹೇಳ್ರಿ ಅಂತೇಳಿ. ನಾನು ಏನೇನು ಹಾಕ್ತೀನಿ ಅಂತೇಳಿ ನೆಕ್ಸ್ಟ್ ಲಾಗ್ ಒಳಗೆ ಅಂದರೆ ಅದನ್ನ ಹಾಕೊಂಬಂದಾಗ ನಿಮ್ಮ ಸಂಗಟ ಶೇರ್ ಮಾಡ್ಕೊತಿದ್ರೆ. ಯಾರಿಗಾದ್ರೂ ಮಾಡೋದಿದ್ರೆ ಮನ್ಯಾಗ ಮಾಡ್ಕೋಬೋದು. ಅಂದರೆ ಅಷ್ಟು ಈಸಿ ಕೆಲಸ ಅಲ್ರಿ ಇದು. ಒಂದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ. ಅಕ್ಕಿ ತೊಳೆದು ಹಾಕಿ ಒಣಗಿಸಿ ಮತ್ತು ಸ್ವಚ್ಛ ಮಾಡಿ ಹಿಟ್ಟು ಮಾಡಿಸ್ಕೊಂಡು ಬಂದು ಮತ್ತು ಹಿಟ್ಟು ರೆಡಿ ಮಾಡಿ ಹಪ್ಪಳ ಒತ್ತಿ ಒಣಗಿಸಿ ಆಮೇಲೆ ಹಪ್ಪಳ ರೆಡಿ ಆಗ್ತಾವೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ರೀ. ಹಾಗಾಗಿ ಈಗಿದ್ರೆ ಅಕ್ಕಿ ಎಲ್ಲ ಸ್ವಚ್ಛ ಮಾಡಿ ಇಟ್ರೈತೆ ಅಂತೇಳಿ ಇಡಾಕಂತೀನಿ ನೋಡ್ರಿ. ಅಂದರೆ ಜಾಸ್ತಿ ಏನು ಹೊಲಸಿರಂಗಿಲ್ಲ, ಆದರೆ ನಮಗಂತೂ ಅದು ಸ್ವಲ್ಪ ಸ್ವಚ್ಛ ಮಾಡಿ ಇಟ್ರೇ ಸಮಾಧಾನ ಆಗುತ್ತಲ್ಲ. ಹಾಗಾಗಿ ಎಲ್ಲ ಕೇರ್ ಬಿಟ್ಟರೆ ಸ್ವಲ್ಪ ಡಸ್ಟ್ ಆ ಥರ ಇದ್ದರೆ, ಅಂದರೆ ಎಲ್ಲ ಸ್ವಚ್ಛಾಗಿ ತೊಳೆದಿರ್ತೀವಿ. ಅಂದರೆ ಏನಾದರೂ ಇದ್ದರೆ ಕ್ಲೀನ್ ಆಗಿಬಿಡುತ್ತಂತ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ರೀ. ಅದಕ್ಕಿಂತ ನಾನು ಉದ್ದಿನ ಬೇಳೆದೆಲ್ಲ ಹಾಕಿಬಿಟ್ಟು ಬೀಸ್ಕೊಂಡು ಬರ್ತೀನಿ. ಆಮೇಲೆ ಎಷ್ಟು ಹಾಕ್ತೀನಿ ಎಷ್ಟಕ್ಕೆ ಎಷ್ಟು ಹಾಕ್ತೀನಿ ಅಂತ ಶೇರ್ ಮಾಡ್ತೀನಿ. ಮತ್ತು ತನು ಇದ್ರೆ ಒಬ್ಬರಿಗೆ ಬುಕ್ಸ್ ಕೊಡೋದಿತ್ತ, ಸೆಕೆಂಡ್ PUC ಹಾಗೆ ಬುಕ್ಸ್ ಕೊಟ್ಟು ಮತ್ತು ಖಾರ ಹಿಂಡಿ ಸ್ವಲ್ಪ ಪಾರ್ಸಲ್ ಇತ್ತ. ಅವ್ರಿಗೇನು ಕೇಳಿದ್ರು ಅವರಿಗೆ. ಅಂದರೆ ನಮ್ಮ ಮನೆ ಸಮೀಪ ಆಗೋದ್ರಿ, 1 ಕಿಲೋಮೀಟ್ರ್ ಅಷ್ಟೇ. ಅವ್ರಿಗೆ ಕೊಟ್ಟು ಬರೋ ಮುಂದಾಗ ಹಾಲು ಬಿಸ್ಕೆಟ್ಟು ತೊಗೊಂಡು ಬಂದಿದ್ಲು. ತಂದು ಚಹಾ ಮಾಡಿ ಕೊಟ್ಟಲು. ನಾನು ಇದ್ರೆ ನಮ್ಮ ಮನೆಯವ್ರಿಗೆ ಚಹಾ ಮಾಡಿ ಕೊಟ್ಟಿದ್ಲು. ಹಾಗಾಗಿ ಚಹಾ ಕುಡಿಯಾಕಂತೀನಿ ನೋಡ್ರಿ. ಮಕ್ಕಳು ಈ ಥರ ಪ್ರೀತಿ ತೋರಿಸಿದಾಗ ಜಾಸ್ತಿ ಖುಷಿ ಆಗುತ್ತೆ. ಹಠ ಮಾಡಿದಾಗ ಒಂದೊಂದ್ಸಲ ಸಿಟ್ಟು ಬರ್ತೈತಿ, ಬೈತಿರ್ತೀವಲ್ಲ ಅವಾಗ ಅನಿಸುತ್ತೆ. ಬೈದಾಗ ಏನಪ್ಪ ಸುಮ್ಮನೆ ಬೈದ್ವಿ ಅಂತ ಅನ್ನಿಸ್ತಿರ್ತೈತಿ ಕೆಲವೊಂದು ಸಲ ರೀ. ಹೇಗಿದ್ರೆ ಚಹಾ ಎಲ್ಲ ಕುಡಿದ್ಬಿಟ್ಟು ತನು ಇದ್ರೆ ನಮ್ಮ ಮನೆಯವ್ರಿಗೆ ಪರಾಠ ಮಾಡಿಕೊಡಾಕತ್ತಿದ್ಲು. ಅಂದರೆ ಗೆಣಸಿನ್ಕಾಯಿ ಕುದಿಸಿಟ್ಟಿದ್ದೆ ಅಲ್ರಿ, ಗೆಣಸಿನ್ಕಾಯಿ ಪರಾಠ ಮಾಡ್ತಿದ್ರು ಪಪ್ಪ. ನಾನು ಪಾನಿಪುರಿ ಮಾಡ್ಕೊತೀನಿ ಅಂತ ಹೇಳಾಕತ್ತಿದ್ಲು. ಏನು ಮಾಡ್ರು ನನಗಂತೂ ಇವತ್ತು ಗುರುವಾರ ಉಪವಾಸ ಇತ್ತಲ್ಲ, ಮಧ್ಯಾಹ್ನ ಊಟ ಮಾಡಿದ್ದೆ ಅಂತೇಳಿ ನಾನಿದ್ರೆ ಎಲ್ಲ ಖಾರ ಪ್ಯಾಕ್ ಮಾಡಾಕಂತೀನಿ ನೋಡ್ರಿ. ಮಸಾಲೆ ಖಾರ ಸ್ವಲ್ಪ ಐತಿ, ಇನ್ನೂ ಒಂದು 3 kg ಅಷ್ಟೇ ಐತಿ. ಮತ್ತಿನ್ನು ಮಾಡಿಸ್ಬೇಕಂದ್ರೆ ಒಂದು ವಾರ ಟೈಮ್ ಆಗುತ್ತೆ ನೋಡ್ರಿ. ಅಂದರೆ ಮನೆಯೇ ಮೆಣಸಿನ್ಕಾಯಿ ತರಬೇಕನ್ನೋದಿತ್ತು, ತರೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ವಾರ ಅಥವಾ ರವಿವಾರ ದಿವಸ ಮೆಣಸಿನ್ಕಾಯಿ ತಂದು ಅದನ್ನ ತೊಳೆದು ಬಿಸಿಲಿಗೆ ಹಾಕಿ ಸ್ವಚ್ಛ ಮಾಡಕ್ಕನ 2 ದಿವಸ 3 ದಿವಸ ಬೇಕಾಗುತ್ತೆ ರೀ. ಅದಕ್ಕಾಗಿ 1 ವಾರ ಟೈಮ್ ಬೇಕಾಗುತ್ತೆ. ಯಾರಾದರೂ ಬೇಕಂದ್ರೆ ಒಂದು 3 kg ಅಷ್ಟು ಐತಿ, ಬೇಕಂದ್ರೆ ಆರ್ಡ್ರ್ ಕೊಡ್ಬೋದು. ಶೇಂಗಾ ಹಿಂಡಿ ಅಷ್ಟೇ ರೀ, ಕೆಂಪು ಖಾರ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಆಯಿತು. ಪದೇ ಪ್ಯಾಕ್ ಮಾಡೋದಂದ್ರೆ ನಮಗೂ ಬೇಸರ ಅಂತ ಅನ್ಸುತ್ತಲ್ರಿ. ಅದಕ್ಕಾಗಿ 1/2 kg ಮತ್ತು 1 kg ಎಲ್ಲನೂ ಪ್ಯಾಕ್ ಮಾಡಿ ಇಡಬೇಕಂತ ಇಡಾಕಂತೀವಿ ನೋಡ್ರಿ. ಇರೋದು ಇಷ್ಟನೇ. ಇನ್ನು ಮತ್ತು ಮಾಡಿಸ್ಬೇಕಾಗೈತಿ ಮಸಾಲೆ ಖಾರ ಮತ್ತು ಕೆಂಪು ಖಾರ ರೀ.
ಮಾಡಿಸಿಟ್ಬಿಟ್ರೆ ನಮಗೂ ಮಳೆ ಸ್ಟಾರ್ಟ್ ಆದಾಗ ತಲೆ ಬಿಸಿ ಇರಂಗಿಲ್ಲ ರೀ. ಮಳೆ ಸ್ಟಾರ್ಟ್ ಆದಾಗ ಮಾಡಿಸ್ಬೇಕಂದ್ರೆ ಮೆಣಸಿನ್ಕಾಯಿ ಬಿಸ್ಲಿಗೆ ಹಾಕು ಮತ್ತು ತೊಗೊಂಡು ಬಾ, ಅವು ಸರಿಯಾಗಿ ಒಣಗಂಗಿಲ್ಲ. ಒಂದು ಕೆಲಸ 10 ಸಲ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇವತ್ತಿನ ಲಾಗ್ ಇಲ್ಲೇ ಮುಗಿಸೋದ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಟೇಕ್ ಕೇರ್.